ರೆಡಿ ಆಯ್ತು. ಏನಾಯ್ತು? ವರ್ಷಕ್ಕೆ 2.5 ಕೋಟಿ ರೂಪಾಯಿ ಯಾರೋ ಪ್ರೈವೇಟ್ ಪ್ರಾಪರ್ಟಿ ಬಾಡಿಗೆ ತಗೊಳ್ತಾರೆ. ಆಕ್ಚುಲಿ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮುಜರಾಯಿ ಡಿಪಾರ್ಟ್ಮೆಂಟ್. ಆಫೀಸರ್ಸ್ಗೆ ರಿಪೋರ್ಟ್ ಮಾಡಿದರೆ ನೋ ಒನ್ ಹ್ಯಾಸ್ ಟೇಕನ್ ಆಕ್ಷನ್ ಕೊಡ್ತಾರೆ. ಸೊ ಹಾಗಾಗಿ ಎಲ್ಲರೂ ರಿಪೋರ್ಟ್ ಮಾಡಿದ್ವಿ. ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ರೆಕಮೆಂಡ್ ಮಾಡಿದ್ದಾರೆ. ಸುಮಾರು ಹಬ್ಬದಲ್ಲಿ ಏನು ಕ್ರಮ ತಗೊಳ್ತಾರೆ. ಸರ್ಕಾರದ ಪ್ರಾಪರ್ಟಿ ಸರ್, ಇದು ಸುಮಾರು 98-100 ಕೋಟಿ ರೂಪಾಯಿ ವರ್ತು ಸೆಂಟರ್ ಆಫ್ ದಿ ಸಿಟಿ ಇದೆ. ಇದನ್ನು ಯಾರೋ ಬೇನಾಮಿಯಾಗಿ ವರ್ಷಕ್ಕೆ 2.5 ಕೋಟಿ ರೂಪಾಯಿ ಬಾಡಿಗೆಗಳು ತೊಗೊಳ್ತಾ ಇದ್ದಾರೆ. ಸಣ್ಣ ಸಣ್ಣ ಅಂಗಡಿಗಳು ಮಾಡಿಬಿಟ್ಟು ಈಗ ಅದರೊಳಗೆ 15 ಅಂಗಡಿ ಮುಚ್ಚಿದ್ದಾರೆ. ಈ ರಿಮೈನಿಂಗ್ ಶಾಪ್ಸ್ ಎಲ್ಲ ಹಾಗೆ ಕಳ್ಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರ್, ನಾರಾಯಣ ದವಾಖಾನೆಯಾಗ 2 ಮಕ್ಕಳಿಗೆ ಆಪರೇಷನ್ ತೊಗೊಂಡು ಬಂದಿದ್ರಿ. ಅವ್ರು ರೊಕ್ಕ ಜಮಾ ಮಾಡ್ತೀನಿ ಅಂತ ಹೇಳಿ ಜಮಾ ಆಗಿದ್ರಿ ಸರ್. 1 ತಿಂಗಳಾದ್ರೂ ಬಂದು ರೊಕ್ಕ ಜಮಾ ಮಾಡ್ತೀನಿ ಅಂತ ಹೇಳಿದ್ರಿ. ಅವು ಪಂಡಿನ ರೊಕ್ಕ ಜಮಾ ಮಾಡ್ತೀನಿ ಅಂತ ಹೇಳಿದ್ರಿ, ಜಮಾ ಮಾಡಿದ್ರಿ ಸರ್. ಅವು ದವಾಖಾನೆಯಾಗ ಅದೀನಿ. ಪರಿಹಾರ ನಿಧಿಗ ಆಯ್ತು, ಮುಖ್ಯಮಂತ್ರಿ ಪರಿಹಾರ ನಿಧಿ ಕಳ್ಸ್ಕೊಡ್ತೀನಿ. ಕಾರ್ಪೊರೇಷನ್ ಆದ್ರೆ ನಾನೇ ಸ್ವಲ್ಪ ಕೊಡ್ತಿದ್ದೆ. ಓಕೆ. 2001 ಬಿಡಿ ಅಪ್ಲೈ ಮಾಡಿದ್ದೆ. 2019 ಒಂದು ಬಂತು. ಅವಾಗ ನಾವು 1 ಲಕ್ಷ ಕಟ್ಟಿದ್ದೆ. ಅವಾಗ ಕೋವಿಡ್ ಬಂದಿದ್ದರಿಂದ ಕಟ್ಟಕ್ಕೆ ಆಗಲಿಲ್ಲ ಸರ್. ಕಟ್ಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ಬಿಡಿ ಈ ಮಿಕ್ಕಿದ್ ಕೊಡೋ ನೋಟಿಸ್ ಕೊಡಂಗ್ ಮಾಡ್ತೀನಿ. ಮಿಕ್ಕಿದ್ ಕಟ್ಟು ಏನು ನೋಟಿಸ್ ಕೊಡಂಗ್ ಮಾಡೋಣ. ಓಕೆ. ಇದುವರೆಗೂ ಗೃಹಲಕ್ಷ್ಮಿ ಸಲ್ಸಕ್ ಆಗ್ಲಿಲ್ಲ ತಾಂತ್ರಿಕ ಕಾರಣದಿಂದ. ಎರರ್ ತೋರಿಸ್ತಾ ಇದೆ. ಯಾಕೆ ಎರರ್ ತೋರಿಸ್ತಾ ಇದೆ? ಯಾವಾಗ ಹೋದ್ರು ಎರರ್ ಅಂತದೆ. ಬೆಂಗಳೂರು ಒಂದಲ್ಲಿ ನೀವು ನಿಮ್ಮ ಹೆಂಗ್ಸು ನಿಮ್ಮ ಫೋನ್, ಅವ್ರ ಫೋನ್ ನಂಬರ್ ಕೊಡ್ಬೇಕು, ಅವ್ರ ಅಕೌಂಟ್ ಕೊಡ್ಬೇಕು. ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟಿದೆ. ಅವ್ರಿಗೆ KYC ಎಲ್ಲ ಆಗಿದೆ. KYC ಎಲ್ಲ ಆಗಿದೆ ಸರ್. ಮತ್ತೆ ಅದು ಯಾವಾಗ ಹೋದ್ರು ಎರರ್ ತೋರಿಸುತ್ತೆ ಮೊಬೈಲ್ ಅಲ್ಲಿ. ಇಲ್ಲಿ ಅರ್ಜಿ ಕೊಡಿ ಅಂತ ಹೇಳಿದ್ರು. ಈಗ ರಿಜಿಸ್ಟರ್ ಮಾಡಿಸಿದ್ರಾ? ಇಲ್ಲ, ಇಲ್ಲಿ ಮಾಡಿಸ್ಬೇಕು. ಈಗ ಅಲ್ಲಿ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡಿಸಿದ್ರಲ್ಲ? ಹಾ ಸರ್. ಗೃಹಲಕ್ಷ್ಮಿ ನಿಮ್ ಹೆಂಗ್ಸ ಕರ್ಕೊಂಡ್ ಬಂದು ಇಲ್ಲಿ ರಿಜಿಸ್ಟರ್ ಮಾಡ್ತಾರೆ, ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ. ಸರಿ, ಆಯ್ತು ಥ್ಯಾಂಕ್ ಯು ಸರ್. ನಂದು 2 ಸ್ಟ್ರೋಕ್ ಆಟೋ ಇದೆ, ಅದು FC ಮಾಡ್ತಾ ಇಲ್ಲ ಸರ್. 2 ಸ್ಟ್ರೋಕ್ ಆಟೋ ರಿಕ್ಷಾ ಇದೆ, FC ಮಾಡ್ತಾ ಇಲ್ಲ. 3 ವರ್ಷದಿಂದ ನಡೀತಾ ಇದ್ದೀನಿ, ಆಗ್ತಾ ಇಲ್ಲ. ಬೆಂಗಳೂರು ಅಭಿವೃದ್ಧಿ ಆಗ್ತಿದೆ. ನಮಗೆ ಚಿಕ್ಕಬಳ್ಳಾಪುರ ಈ ಸರೌಂಡಿಂಗ್ ಜಿಲ್ಲೆಗಳು ಇಂಪ್ರೂವ್ಮೆಂಟ್ ಆಗ್ತಿದೆ. ಅಲ್ಲಿ ಗಂಟ ಪರ್ಮಿಷನ್ ಕೊಡಿ ಆಟೋ ಓಡಿಸೋಕ್ಕೆ. ಪೊಲೀಸವ್ರ ಕಾಟ ಅಲ್ಲಿ ಹೋದ್ರೆ. ಮತ್ತು ಓರೇನ್ ಮಾಲ್ಲು ಮತ್ತು ರಾಮೇಶ್ವರ ಕಾಫಿ ಅಂತಿದೆ, ಅಲ್ಲಿ ಮೊದಲು ನೋ ಪಾರ್ಕಿಂಗ್ ಇತ್ತು, ಇವಾಗೆಲ್ಲ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಇವಾಗ ನಮಗೂ ಓಡಾಡೋಕ್ಕೆ ಕಷ್ಟ ಅದೆಲ್ಲ. ಏನ್ ಮಾಡ್ಬೇಕಪ್ಪ? ನಮ್ಗೆ ಆಟೋ FC ಮಾಡ್ತಾರೆ, ಆಟೋ ರಿಕ್ಷಾ FC ಮಾಡ್ತಾರೆ. 2 ಸ್ಟ್ರೋಕ್. ನಿನ್ ಫೋನ್ ನಂಬರ್ ಏನು? 9845704077 ಸರ್. 704077. ಆಯ್ತು, ಕಳ್ಸ್ಕೊಡ್ತೀವಿ. ಹೋಗು. ಟ್ಯಾಕ್ಸ್ ಸರ್, ಅದನ್ನ ಟ್ಯಾಕ್ಸ್ ನಮ್ಮ ತಂದೆ ಬಂದು ಅನ್ಎಜುಕೇಟೆಡ್ ಸರ್. ಅವ್ರು ಬಂದು ಅವಾಗ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಏನು ಫಿಕ್ಸ್ ಮಾಡಿದಾರೋ ಅದನ್ನೇ ಕರ್ಕೊಂಡ್ಬರ್ತಾ ಇದ್ದೀವಿ. ಇವಾಗ ಬಂದು ರಿಯಾಯಿತಿ ಬಂದು 12 ಲಕ್ಷ ಆಗಿದೆ. ಅವ್ರು ಯಾವ ಕಟ್ಟಿರೋ ನೀವು ಡಿಕ್ಲೇರ್ ಮಾಡ್ಕೋಬೇಕಾಗಿತ್ತು. ಅದೇ ಸರ್, ಅವರು SS ಇವ್ರು ಡಿಕ್ಲೇರ್ ಮಾಡೋಕೆ ಬಂದಿಲ್ಲ, ಅದನ್ನೇ ಕರ್ಕೊಂಡು ಒಂದೇ ಸರಿ 12 ಲಕ್ಷ ಬಂದಿದೆ. ಆಯ್ತು, ಸೆಟ್ರೇಟ್ ಮಾಡೋಣ. ಎಷ್ಟು ಸೈಟ್ ಇದೆ? ಸರ್, ಸೈಟ್ ಎಷ್ಟಿದೆ? ಸೈಟ್ ಮೆಜರ್ಮೆಂಟ್ ಸರ್ 3540 ಸರ್. 3540ನಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.